ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ ಕೆಲಸಕ್ಕೇನು ಹಾಲಿಡೇ ಇರಲಿಲ್ಲ, ಡ್ಯೂಟಿ ಕೂಡ ಇತ್ತು. ಇವತ್ತು ನಾನು ಹೋಗಿಲ್ಲ, ಯಾಕೆ ಅಂತಂದರೆ ಒಂದು ಫಂಕ್ಷನ್ ಇರೋದ್ರಿಂದ ಹೋಗಬೇಕಾಗಿತ್ತು. ಹಾಗಾಗಿ ಹೋಗ್ತಾ ಇದ್ದೀನಿ. ಬೆಂಗಳೂರು ಗೊರಗುಂಟೆಪಾಳ್ಯದ ಹತ್ರ ಒಂದು ಫಂಕ್ಷನ್ ಇದೆ. ನಮ್ಮ ರಿಲೇಷನ್ ಅವ್ರಿಗೆ ಪಾಪು ಆಗಿದೆ, ಟ್ವಿನ್ಸ್ ಬೇಬಿ 2. ಹಂಗಾಗಿ ಇವತ್ತು 9 ದಿನದ್ದು ಫಂಕ್ಷನ್ ಇದೆ, ಮತ್ತು ಸೂತ್ಕ ಕಳೀತಾರಲ್ವ ಆ ಫಂಕ್ಷನ್ ಇದೆ. ಹಂಗಾಗಿ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ವಾಚ್ ದಿಸ್ ವಿಡಿಯೋ. ಹಾಗೆಯೇ ರೆಡಿ ಕೂಡ ಆಗಿ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಆಂಟಿಯರು ಬಂದರು. ಅವರು ಊರಿಂದ ಕಾರಲ್ಲಿ ಬಂದಿದ್ದರು, ಹಂಗಾಗಿ ನಮ್ಮ ಮನೆ ಹತ್ರನೇ ಬಂದಿದ್ದರು. ನಾವು ಕೂಡ ರೆಡಿಯಾಗಿರೋದ್ರಿಂದ ನಾವು ಕೂಡ ಹತ್ಕೊಂಡು ಇವಾಗ ಹೋಗ್ತಾ ಇರುವಂಥದ್ದು. ಹಾಗೆಯೇ ಪಾಪುಗೆ ಅವರು ಬಟ್ಟೆನ ತೊಗೊಂಡಿರಲಿಲ್ಲ. ನಾವು ಆಲ್ರೆಡಿ ಸಂಜೆನೇ ತೊಗೊಂಡು ಇಟ್ಕೊಂಡಿದ್ವಿ, ಹಂಗಾಗಿ ನಾವೇನು ತೊಗೊಳಕ್ಕೆ ಹೋಗಿಲ್ಲ. ನಮ್ಮ ಮಂಜೂರು ತೊಗೊಂಡಿರಲಿಲ್ಲ ಬಟ್ಟೆನ. ಪಾಪುಗೆ ತೊಗೋತೀವಿ ಅಂತಂದರು. ಅಲ್ಲಿ ನೆಲಮಂಗಲದಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ ಸಾಯಿ ಫ್ಯಾಷನ್ಗೆ. ಇಲ್ಲಿ ತುಂಬಾ ರೈಟು, ಫಿಕ್ಸ್ ರೈಟು. ಆವಾಗ ಹುಟ್ಟಿದ ಮಕ್ಳಿಗೂ ಸಹ 1000 ರೂಪೀಸ್ ಹೇಳ್ತಾ ಇದ್ದಾರೆ. ತುಂಬಾ ಚಿಕ್ಕದು ಅಂದರೆ 9 ದಿನದ ಮಗುಗೆ ಬಟ್ಟೆ ತೊಗೊಬೇಕು ಅಂದರೆ 600-700 ರೂಪೀಸ್ ಹೇಳಿದ್ರು. ತುಂಬಾ ಕಾಸ್ಟ್ಲಿ. ನಾನು ಹಿಂದಿನ ವಿಡಿಯೋದ ಹೇಳಿದ್ದೀನಿ, ಸಣ್ಣ ಮಕ್ಳಿಗಂತೂ ಬಟ್ಟೆ ತೊಗೊಳಕ್ಕೆ ಆಗಲ್ಲ, ದೊಡ್ಡವ್ರಿಗಂತೂ ತೊಗೊಬಿಡ್ಬೋದು. ಅಂತೂ ಇಂತೂ ತೊಗೊಂಡು ಏನು ಮಾಡೋದು, ಇನ್ನೂ ತೊಗೊಂಡು ಹೋಗಲೇಬೇಕಲ್ವ ಅಂತ ಅಂದ್ಬಿಟ್ಟು ಬೇರೆ ಶಾಪ್ಗೆ ಹೋಗೋಕ್ಕೆ ಮತ್ತು ಟೈಮ್ ಬೇರೆ ಇರಲಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ತೊಗೊಂಡು ಬಂದಿರುವಂಥದ್ದು. ನೋಡಿ, ಫೈನಲಿ ಬಂದು ಇಳಿತಾ ಇದ್ದೀವಿ. ಗೊರಗುಂಟೆಪಾಳ್ಯಕ್ಕೆ ಬಂದು ಏನು ಮಾಡಿದ್ದಾರೆ ಅಂತ ಹೋಗಿ ಹೇಳ್ತೀನಿ. ಈಗ ಮನೆಗೆ ಹೋಗ್ತಾ ಇರುವಂಥದ್ದು. ನಾವು ಇಲ್ಲಿ ಟ್ವಿನ್ಸ್ ಬೇಬಿ ಆಗಿರೋದು ಯಾವ ಥರ ಇದ್ದಾವೆ ಅಂತ ಕ್ಯೂರಿಯಾಸಿಟಿ. ನಾನಂತೂ ಫಸ್ಟ್ ಟೈಮ್ ಟ್ವಿನ್ಸ್ ಬೇಬಿನ ನೋಡೋಕೆ ಹೋಗ್ತಾ ಇರೋದು. ಅಂದರೆ ಕೇಳಿದ್ದೀನಿ, ನೋಡಿದ್ದೀನಿ, ಅಂದರೆ ಸಣ್ಣ ಮಕ್ಕಳನ್ನ ಯಾವತ್ತೂ ನೋಡಿಲ್ಲ ಟ್ವಿನ್ಸ್ ಬೇಬಿ ಆಗಿರೋದನ್ನ. ಅದಕ್ಕೆ ನೋಡೋಣ ಅನ್ನೋದೊಂದು ಕ್ಯೂರಿಯಾಸಿಟಿ ಕೂಡ ಐತೆ. ಅವ್ರ ಕೆಳಗಡೆ ಮನೇಲಿರುವಂಥದ್ದು. ಹಾಗೆಯೇ ಫಸ್ಟು ನಮ್ಮ ಮಂಜೂರ ಮನೆಗೆ, ಮೇಲ್ಗಡೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ, 2 ಡಾಗ್ಗಳು ಸಹ ಇದೆ, ತುಂಬಾ ಚೆನ್ನಾಗಿದ್ದಾವೆ. ಸಿಂಬಾ, ರೂಮಿ ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತವೆ, ಎಷ್ಟು ಸೈಲೆಂಟು, ಎಷ್ಟೊಂದು ಕ್ಯೂಟ್ ಅಂದರೆ ತುಂಬ ಕ್ಯೂಟಾಗಿದ್ದಾವೆ. ಹೇಳಿದ ಮಾತೆಲ್ಲ ಎಷ್ಟು ಚೆನ್ನಾಗಿ ಕೇಳುತ್ತೆ. ಇಂಗ್ಲೀಷಲ್ಲಿ ಮಾತಾಡಿಸಿದ್ರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳುತ್ತವೆ. ಫೈನಲಿ ಬಂದ್ವಿ. ಸ್ವಲ್ಪ ನೀರು ಕೂಡ ಕುಡಿಯೋದಕ್ಕೆ ಕೊಟ್ಟರು. ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ನಾವು ಎಲ್ಲ ರೆಡಿಯೇ ಮಾಡಿರ್ತಾರೆ, ಎಲ್ಲ ಆಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಅರ್ಜೆಂಟಾಗಿ ಬೇರೆ ಶಾಪ್ಗೂ ಬಟ್ಟೆ ತೊಗೊಳಕ್ಕೆ ಹೋಗ್ದಿರ ಯಾವ ರೇಟ್ ಹೇಳ್ತಾರೋ, ಎಷ್ಟು ರೇಟ್ ಹೇಳ್ತಾರೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಬಟ್ಟೆನ ತೊಗೊಂಡು ಬಂದ್ವಿ. ಅಷ್ಟು ಬೇಗ ಬಂದ್ರೂ ಸಹ ನಮಗೆ ಇಲ್ಲಿ ಅವರೇ ಇನ್ನೂ ಸ್ನಾನ ಕೂಡ ಮಾಡಿರಲಿಲ್ಲ, ಏನೂ ರೆಡಿ ಕೂಡ ಮಾಡ್ಕೊಂಡಿರಲಿಲ್ಲ. ಪಾಪಗೂ ಸ್ನಾನ ಮಾಡಿಸಿಲ್ಲ, ಬಾಣಂತಿಗೂ ಸ್ನಾನ ಮಾಡಿಸಿಲ್ಲ, ಯಾರು ಏನು ಸ್ನಾನ ಕೂಡ ಏನೂ ಮಾಡಿರಲಿಲ್ಲ. ಹಂಗಾಗಿ ನಮ್ಮ ಮಂಜು ಟೀ ಕೂಡ ಇಡ್ತೀನಿ ಅಂತ ಅಂದ್ಬಿಟ್ಟು ಇಟ್ಟಿದ್ಲು. ಸಕ್ಕರೆ ಅವರು ಅತ್ತೆ ಎಲ್ಲೋ ಇಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಸ್ನಾನಕ್ಕೆ ಹೋಗಿದ್ರು. ಹಂಗಾಗಿ ಕೇಳ್ಕೊಂಬರಕ್ಕೆ ಹೊರಗಡೆ ಹೋಗಿದ್ದಾಳೆ. ಅವ್ರ ಅತ್ತೆಗೆ ಇಲ್ಲಿ ಕೆಳಗಡೆ ಏನಕ್ಕಪ್ಪ ಗ್ಯಾಸ್ ಸ್ಟವ್ ಇಟ್ಟಿದ್ದಾರೆ ಅಂತಂದರೆ, ಅವ್ರು ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಸ್ವಲ್ಪ ವಯಸ್ಸಾಗಿದೆ. ಹಂಗಾಗಿ ಕೆಳಗಡೆನೇ ಗ್ಯಾಸ್ ಸ್ಟವ್ನ ಇಟ್ಕೊಂಡಿರುವಂಥದ್ದು. ನೋಡಿ, ಇದೆ ನಮ್ಮ ಮಂಜು ಮನೆ, ಗೊರಗುಂಟೆಪಾಳ್ಯದಲ್ಲಿರುವಂತಹ ಮನೆ ಇದು. ಹಾಗೆ ಎಲ್ರಿಗೂ ಟೀ ಕೂಡ ಕೊಟ್ಟರು. ಸ್ವಲ್ಪ ಟೀ ಕುಡಿದು ವೆಯ್ಟ್ ಮಾಡಿ ತುಂಬ ಸಾಕಾಯಿತು ನಮಗೆ. ಟೀ ಕುಡಿದ್ಬಿಟ್ಟು ಕೆಳಗಡೆ ಮನೆಗೆ ಹೋದ್ವಿ. ಅಲ್ಲಿ ಪಾಪುಗಳನ್ನ ನೋಡ್ಕೊಂಬರೋಣ ಅಂತ ಬಂದ್ವಿ. ನೋಡಿ, ಟ್ವಿನ್ಸ್ ಬೇಬಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿದ್ದಾವೆ, ನಿದ್ದೆ ಕೂಡ ಮಾಡ್ತಾ ಇದ್ದಾವೆ. ನಾನಂತೂ ಹುಟ್ಟಿದಾಗ ಟ್ವಿನ್ಸ್ ಬೇಬಿನ ಇದೆ ಫಸ್ಟ್ ನೋಡ್ತಾ ಇರೋವಂಥದ್ದು. ತುಂಬಾ ಖುಷಿ ಆಯಿತು. ತುಂಬ ಸಣ್ಣಕ್ಕಿದ್ದಾವೆ, ಆದರೂ ತುಂಬಾ ಕ್ಯೂಟಾಗಿ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಹಾಗೆಯೇ ಪಾಪುನ ನೋಡಿಕೊಂಡು ನಾವು ಟೆರೇಸ್ ಮೇಲ್ಗಡೆ ಹೋದ್ವಿ. ಅಲ್ಲಿ ನೋಡಿ, ನಾವು ಸಿಟಿನಲ್ಲಿ ಈ ಥರ ಎಲ್ಲ ಸಾಕೋದಿಲ್ಲ ಅಂತ ಅಂದ್ಕೊತೀವಿ, ಹಳ್ಳಿಗಳ ಕಡೆ ಸಾಕ್ತಾರೆ ಅಂತ. ನೋಡಿ, ಇಲ್ಲಿ ಸಿಟಿಲಿ ಟೆರೇಸ್ ಮೇಲೆ ಕೋಳಿ ಸಾಕಿ ಕಾವು ಕೂಡ ಇಟ್ಟಿದ್ದಾರೆ ಮರಿ ಮಾಡಿಸೋದಕ್ಕೆ. ಹಾಗೆಯೇ ಕೆಲವೊಂದು ಗಿಡಗಳು ಸಹ ಪಾಟ್ನಲ್ಲೇ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತಂದರೆ, ದಾಳಿಂಬೆ ಗಿಡ ಆಗಿರ್ಬೋದು, ನಿಂಬೆಹಣ್ಣಿನ ಗಿಡ ಆಗಿರ್ಬೋದು, ದಾಸವಾಳಿನ ಹೂವಿನ ಗಿಡ ಆಗಿರ್ಬೋದು, ಎಲ್ಲ ರೀತಿ ಗಿಡಗಳನ್ನೂ ಸಹ ನೋಡಿ ಯಾವ ರೀತಿ ಬೆಳೆಸಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆಯೇ ನೀರನ್ನು ಕೂಡ ಅವರು ಇಲ್ಲಿ ಟೆರೇಸ್ ಮೇಲೆ ಒಲೆನ ಇಟ್ಟು ಕಾಯಿಸ್ತಾ ಇರುವಂಥದ್ದು. ನೋಡಿ ಯಾವ ರೀತಿ ದಾಳಿಂಬೆ ಹಣ್ಣು, ನಿಂಬೆಹಣ್ಣು ಬಿಟ್ಟಿದ್ದಾವೆ ಅಂತ ಅಂದ್ಬಿಟ್ಟು.
ನೋಡೋದಕ್ಕಂತೂ ತುಂಬಾ ಖುಷಿ ಕೂಡ ಆಯಿತು. ಹಾಗೆಯೇ ನಮಗೆ ನಾಷ್ಟ ಕೂಡ ನಾವು ಮಾಡ್ಕೊಂಡು ಬಂದಿರಲಿಲ್ಲ, ಹಾಗಾಗಿ ತುಂಬ ಹೊಟ್ಟೆ ಹಸಿವಾಗಿತ್ತು. ಸುಮಾರು 1:30 ಆಗಿತ್ತು. ಆವಾಗ ಸ್ನ್ಯಾಕ್ಸ್ ಕೂಡ ಸ್ವಲ್ಪ ಕೊಟ್ಟರು, ಅದನ್ನು ಕೂಡ ನಾವಿಲ್ಲಿ ಕುತ್ಕೊಂಡು ತಿಂತಾ ಇರುವಂಥದ್ದು. ಹೊಟ್ಟೆ ಕೂಡ ಹಸಿವಾಗಿತ್ತು, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಮಂಜೂರತ್ತೆ ಸ್ನ್ಯಾಕ್ಸ್ ತಂದ್ಕೊಂಡು ಕೊಟ್ಟಿದ್ದರು. ಮಜ್ಜಿಗೆ ಕೊಟ್ಟಿದ್ದರು, ಹಾಗೆ ಜ್ಯೂಸ್ ಕೊಟ್ಟಿದ್ದರು. ಎಲ್ಲವನ್ನು ತಿಂದ್ಕೊಂಡು ಟೈಮ್ ಕೂಡ ಸ್ಪೆಂಡ್ ಮಾಡ್ತಾಯಿದ್ವು. ಸಿಟಿನಲ್ಲಿ ಯಾವ ರೀತಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಹಳ್ಳಿ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಅಲ್ಲಿ ಬೇಜಾರು ಕೂಡ ಏನೂ ಆಗೋಲ್ಲ. ಸಿಟಿ ಅಂದರೆ ಬಾಗಿಲಾಕೊಂಡು ಯಾವಾಗಲೂ ಒಳಗಡೆ ಇರಬೇಕಲ್ವ, ತುಂಬಾ ಬೋರ್ ಅನಿಸುತ್ತಪ್ಪ. ಒಂದು 3-4 ಅವರ್ಗೆ ಬೋರ್ ಅನಿಸ್ಬಿಡ್ತು, ಇನ್ನು ದಿನ ಪೂರ್ತಿ ಇರೋರಿಗೆ ಇನ್ನೆಷ್ಟು ಬೋರ್ ಅನಿಸ್ಬೋದು. ಅವ್ರು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರಲ್ವ, ಹಂಗಾಗಿ ಏನೂ ಅನಿಸಲ್ಲ ಅನಿಸುತ್ತೆ. ಅಂತೂ ಇಂತೂ 3:30 ಆಯಿತು. ಊಟಕ್ಕೆ ಕರೆದ್ರು, ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಊಟಕ್ಕೆ ಕರೆದ್ರು. ಬಂದು ನಾವು ಊಟನ ಮಾಡ್ತಾ ಇರುವಂಥದ್ದು. ಊಟನ ಮಾಡಿಕೊಂಡು ಹಾಗೆಯೇ ಮತ್ತೆ ಮೇಲ್ಗಡೆ ಬಂದ್ವಿ. ನಮ್ಮ ಮಂಜೂರತ್ತೆ ಪಾಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡೋದಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಕೆಳಗಡೆ ಮನೇಲೇನೋ ಮಾಡಿಬಿಟ್ಟಿದ್ರು ಇವರು ಪಾಪ ನಿಧಾನವಾಗಿ. ತುಂಬ ಕೆಲಸ ಜಾಸ್ತಿ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಕೂಡ ಆಯಿತು. ಪರವಾಗಿಲ್ಲ, ನಾವು ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ವಿ, ನಾವು ಏನು ಬೇಜಾರು ಮಾಡ್ಕೊಳ್ಳಲಿಲ್ಲ. ಫೈನಲಿ ಮನೆಗೆ ಹೋಗೋ ಟೈಮ್ ಕೂಡ ಆಯಿತು. ಊಟನ ಮಾಡಿಕೊಂಡು ಅರಿಶಿನ ಕುಂಕುಮ ಕೂಡ ಕೊಟ್ಟರು. ಅರಿಶಿನ ಕುಂಕುಮ ಕೂಡ ತೊಗೊಂಡು ಲಾಸ್ಟಲ್ಲಿ ಪಾಪುಗಳನ್ನ ಮತ್ತೊಮ್ಮೆ ನೋಡಿಕೊಂಡು ಪಾಪುರಮ್ಮನ್ನು ಕೂಡ ಮಾತಾಡಿಸ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಫೈನಲಿ ಲಾಸ್ಟಲ್ಲಿ ನನಗೆ ಎಲೆ ಅಡಿಕೆ ಕೊಟ್ಟಿರಲಿಲ್ಲ, ಅವರು ಲಾಸ್ಟಲ್ಲಿ ಮರೆತುಬಿಟ್ಟಿದ್ರು. ಲಾಸ್ಟಲ್ಲಿ ಕೊಟ್ಟರು ಸ್ವೀಟು ಮತ್ತು ಬಾಳೆಹಣ್ಣು ಎಲೆ ಅಡಿಕೆನ. ಮಾಲಾ ಅಂತ ಅಂದ್ಬಿಟ್ಟು ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇವರು ನಮ್ಮ ಮಂಜೂರು ಹಸ್ಬೆಂಡ್ ತಂಗಿ, ತುಂಬ ಅವರ ಅಮ್ಮನೂ ಕೂಡ ತುಂಬಾ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅಂದರೆ ತುಂಬ ಇಷ್ಟ ಆಯಿತು ನನಗೆ ಇವ್ರು ಮಾತಾಡೋದು. ಹಾಗೆಯೇ ಫೈನಲಿ ಇಂತೂ ಟೈಮ್ ಆಯಿತು, ಮನೆಗೆ ಹೋಗೋಣ ಅಂತ ಬಂದ್ವಿ. ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು, ನೋಡ್ತಾ ಇರ್ಬೋದು ನೀವು. ಮಳೆ ಕೂಡ ಆ ಕಡೆ ಬೆಂಗಳೂರು ಸೈಡ್ ಬರ್ತಾಯಿತ್ತು. ಇಲ್ಲಿ ನೆಲಮಂಗಲ ಸೈಡ್ ಏನೂ ಇತ್ತು ಅಂತ ಗೊತ್ತಿಲ್ಲ, ಬರ್ತಾಯಿತ್ತು. ನಾವು ಕಾರಲ್ಲಿ ಬಂದಿರೋದ್ರಿಂದ ನಮಗೇನು ಅಷ್ಟೊಂದು ತೊಂದರೆ ಏನೂ ಆಗಲಿಲ್ಲ. ಅಲ್ಲಿ ಸ್ವಲ್ಪ ಕಮ್ಮಿ ಬರ್ತಾಯಿತ್ತು. ಗೊರಗುಂಟೆಪಾಳ್ಯದಲ್ಲಿ ಸ್ವಲ್ಪ ಮುಂದೆ ಪಾಸ್ ಆದಮೇಲೆ ಸ್ವಲ್ಪ ಜೋರು ಮಳೆ ಬರ್ತಾಯಿತ್ತು. ಅಂತೂ ಇಂತೂ ನಮ್ಮನೆಗೆ ಬಂದ್ವಿ. ಆಂಟಿರು ಕೂಡ ಮನೆಗೆ ಬಂದಿದ್ದರು. ಒಂದು 5 ನಿಮಿಷ ಅಷ್ಟೇ ಇದ್ದಿದ್ದು, ಯಾಕೆಂತಂದರೆ ಪಾಪ ಹೋಯ್ತೆ, ಮಳೆ ಬರುತ್ತೆ, ಈಗಾಗಲೇ ಟೈಮ್ ಆಗಿದೆ, ಅಲ್ಲೂ ಕೂಡ ಸ್ವಲ್ಪ ಟೈಮ್ ಜಾಸ್ತಿ ಆಗೋಯ್ತು ಅಂತ ಅಂದ್ಬಿಟ್ಟು ಹೊರಟುಬಿಟ್ರು. ಇನ್ನೊಂದು ಸರಿ ಬರ್ತೀವಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅವರು ಕೂಡ ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಹೋದರು. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.